ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತಿಂಡಿಗೆ ರಾಜ್ಮಾ ಕರಿಯನ್ನು ಮಾಡ್ತಾಯಿದ್ದೀನಿ. ಇದು ಹಸಿಯಾದ ರಾಜ್ಮಾ ದಾಲ್ನಿಂದ ನಾನು ಇದನ್ನು ಬಿಡಿಸ್ಕೊಂಡು ಕುಕ್ಕರಲ್ಲಿ 4ರಿಂದ 5 ಸೀಟಿ ಹೊಡೆಸ್ಕೊಳ್ತೀನಿ. ಕುಕ್ಕರಲ್ಲಿ ಬೇಯಿಸ್ಕೊಂಡು ಮಾಡ್ತೀನಿ. ಇದು ಹಸಿದಾಗಿದ್ರೂ ಕೂಡ ಬೇಯೋದು ಲೇಟು. ಹಾಗಾಗಿ ನಾವು 3, 4, 5 ಸೀಟಿ ಹೊಡೆದ್ರೆ ಚೆನ್ನಾಗಿ ಬೆಂದಿರುತ್ತೆ. ಇವತ್ತು ಚಪಾತಿ ಜೊತೆ ರಾಜ್ಮಾ ಕರಿಯನ್ನು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದಂಥೇಳಿ ತಿಳಿಸ್ಕೊಡ್ತೀನಿ ಇವತ್ತು. ಇವಾಗ ನಾವು ಕುಕ್ಕರಲ್ಲಿ ಇದನ್ನು ಹಾಕಿ ಒಂದು 3, 4, 5 ಸೀಟಿನ ಹೊಡ್ಸೋಣ. ಇಲ್ಲ ಅಂದರೆ ಚೆನ್ನಾಗಿ ಬೇಯೋದೇ ಇಲ್ಲ. ನಾವು ಅನ್ಕೋತೀವಿ ಇದು ಹಸಿ ಇದೆ, ಬೇಗ ಬೇಯುತ್ತೆ, ಹಾಗೆ 1 ಸೀಟಿ ಹಾಕ್ಸೋಣ ಅಂತ ಅಂದ್ಕೊಂಡ್ರೆ ಇದು ಬೇಗ ಬೇಯಲ್ಲ, ತುಂಬ ಲೇಟ್ ಬೇಯೋದು. ಅದಕ್ಕೆ ಒಂದು 4, 5 ಸೀಟಿನಾರು ಆಗಿದ್ರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಚಪಾತಿ ಜೊತೆ ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ. ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹಾಕಿ ಆಮೇಲೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳೋಣ. ಸೀಟಿ ಆಗಿದೆ, ಈಗ ಆಫ್ ಮಾಡ್ಕೊಳ್ಳೋಣ. ಮಸಾಲೆ ಮಾಡ್ಕೊಳ್ಳೋದಕ್ಕೆ ನಾನು ಮೊದಲು ಇದಕ್ಕೆ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಾಯಿ ತುರಿ, ಆಮೇಲೆ ಸ್ವಲ್ಪ ಒಂದು 3 ಒಣಮೆಣಸನ್ನು ಕಟ್ ಮಾಡ್ಕೊಂಡು ಹಾಕ್ತಿದ್ದೀನಿ. ಮಕ್ಕಳು ಜಾಸ್ತಿ ಖಾರ ತಿನ್ನಲ್ಲ, ಹಾಗಾಗಿ 3 ಒಣಮೆಣಸನ್ನು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸಣ್ಣದಾದ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಅರ್ಧ ಹಸಿ ಈರುಳ್ಳಿನ ಇದಕ್ಕೆ ಹಾಕ್ತಾಯಿದ್ದೀನಿ. ಅರ್ಧ ಹಸಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆ ಧನಿಯಾ ಪೌಡರನ್ನು 1.5 ಸ್ಪೂನ್ ಹಾಕ್ತಾಯಿದ್ದೀನಿ. ಹಾಗೆ ಹಲ್ದಿ ಪೌಡರನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಆಮೇಲೆ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಹಾಕೋಣ. ಒಂದು 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಸೋಂಪನ್ನು ಕೂಡ ಅಷ್ಟೇ ಹಾಕ್ತಾಯಿದ್ದೀನಿ. ಹಾಕಿ ಇದಕ್ಕೆ ನೀರು ಹಾಕಿ ಈಗ ರುಬ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಚಕ್ಕೆ ಮತ್ತು ಲವಂಗನ ಹಾಕೋದು ಮರ್ತಿದ್ದೆ. ಅದು ಎಷ್ಟಂದರೆ 2 ಮತ್ತು ಈ ಚಕ್ಕೆ 1/4 ಇಂಚಾಗಷ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದು 2 ಸಾಕು. ಲವಂಗ ಜಾಸ್ತಿ ಮಸಾಲೆ ಹಾಕಿದ್ರೂ ಮಕ್ಕಳಿಗೆ ಆಗಲ್ಲ, ಹಾಗಾಗಿ ಸ್ವಲ್ಪ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಇವಾಗ ರುಬ್ಕೊಳ್ಳೋಣ. ಮಸಾಲೆ ರುಬ್ಕೊಂಡಾಗಿದೆ. ಇವಾಗ ನಾವು ಸ್ವಲ್ಪ ಈ ಪಾತ್ರೆಗೆ ಎಣ್ಣೆ ಹಾಕೋಣ. ಎಣ್ಣೆನ ನಾವು ಆದಷ್ಟು ಕಡಿಮೆನೇ ಯೂಸ್ ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು ಕಡಿಮೆ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ನೆಕ್ಸ್ಟು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆನ ಹಾಕೋಣ. ಸಾಸಿವೆ ಚಟಪಟ ಅಂತ ಹೇಳಿ ಬೆಂದಮೇಲೆ ಸ್ವಲ್ಪ ಅರ್ಧ ಈರುಳ್ಳಿನ ಮಸಾಲೆಗೆ ಹಾಕಿದ್ವಿ. ಇನ್ನು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಈ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈ ಫ್ರೈ ಆದಮೇಲೆ ಇದಕ್ಕೆ ಮಸಾಲೆನ ಹಾಕೋಣ. ಫ್ರೈ ಆಗಿದೆ. ಇವಾಗ ನಾನು ರುಬ್ಕೊಂಡಿರೋ ಮಸಾಲೆನ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ.
ಇದನ್ನು ಸ್ವಲ್ಪ ಎಣ್ಣೆಲೆ ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ. ಒಂದು 2-3 ಮಿನಿಟ್ಸ್ ಎಣ್ಣೆಲೆ ಫ್ರೈ ಮಾಡಿಕೊಂಡು ಆಮೇಲೆ ಬೇಯಿಸ್ಕೊಂಡಿರುವಂಥ ರಾಜ್ಮಾನ ಹಾಕೋಣ. ಇದು ನೋಡಿ ಕರಿ ಎಣ್ಣೆಯಲ್ಲೇ ಫ್ರೈ ಆಗ್ತಾಯಿದೆ. ಇವಾಗ ಅದು ಕುದೀತಾ ಇದೆ, ಚೆನ್ನಾಗಿ ಕುದ್ದಿದೆ. ಇವಾಗ ನಾವು ಅದಕ್ಕೆ ಬೇಯಿಸಿರೋಂಥ ರಾಜ್ಮಾನ ಸೇರಿಸೋಣ. ನಾನು ಇದಕ್ಕೆ 5 ಸೀಟಿನ ಹೊಡೆಸಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ಈ ಥರ ಬೇಯಿಸ್ಕೊಂಡ್ರೆ ಮಕ್ಕಳಿಗೆ ತಿನ್ನೋದಕ್ಕೂ ಒಳ್ಳೆ ಚೆನ್ನಾಗಿ ಅನಿಸುತ್ತೆ. ರೊಟ್ಟಿ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಈಗ ನಾವು ಇದಕ್ಕೆ ಈ ಬೇಯಿಸ್ಕೊಂಡಿರೋ ರಾಜ್ಮಾನ ಸೇರಿಸೋಣ. ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳೋಣ. ನಿಮಗೆ ಕರಿ ಎಷ್ಟು ತಿಕ್ಕಾಗಬೇಕು ಅಷ್ಟು ನೋಡಿಕೊಂಡು ಇದಕ್ಕೆ ನೀರನ್ನು ಹಾಕಿ, ನೀರಂದರೆ ಈಗ ಬೇಯಿಸಿರುವಂಥ ರಾಜ್ಮಾದ ನೀರಿರುತ್ತಲ್ವ ಅದನ್ನು ಸೇರಿಸ್ಕೋಬೋದು. ಬೇರೆ ಎಕ್ಸ್ಟ್ರಾ ನೀರು ಹಾಕೋದು ಬೇಡ. ಇದನ್ನೇ ಈ ಕಾಳು ಬೇಯಿಸ್ಕೊಂಡಿರೋದನ್ನೇ ಬೇಕಾದರೆ ನೀವು ಸ್ವಲ್ಪ ಸೇರಿಸ್ಕೋಬೋದು. ಇದು ಇನ್ನೂ ಒಂದು 3-4 ಮಿನಿಟ್ ಕುದಿಯೋದಕ್ಕೆ ಬಿಡೋಣ. ಸಣ್ಣ ಉರಿಯಲ್ಲಿ 3-4 ಮಿನಿಟ್ ಚೆನ್ನಾಗಿ ಕುದೀಲಿ, ಮಿಕ್ಸ್ ಆಗಲಿ. ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಆದಷ್ಟು ಉಪ್ಪನ್ನು ಕಡಿಮೆನೇ ತಿನ್ನಬೇಕು. ಉಪ್ಪನ್ನು ನಾವು ಕಡಿಮೆನೇ ಹಾಕ್ಕೊಳ್ಳೋಣ. ಈಗ ಕೊನೆಯದಾಗಿ ಇದು ಕರಿ ರೆಡಿಯಾಗಿದೆ. ಕೊನೆಯದಾಗಿ ನಾನು ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಸಕ್ಕರೆಯನ್ನು ಸ್ವಲ್ಪ ಹಾಕೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗೂ ಅನಿಸುತ್ತೆ. ನೀವು ಒಂದ್ಸರಿ ಬೇಕಾದರೆ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ. ಸ್ವಲ್ಪ ಹಾಕಬೇಕು. ಈಗ ರಸಮ್ ಮಾಡಲಿ, ವೆಜ್ ಐಟಮ್ಸ್ ಏನೇ ಮಾಡಲಿ ಸ್ವಲ್ಪ ಸಾಂಬಾರಿಗೆ ಬೆಲ್ಲ ಹಾಕ್ಬೋದು. ಬೆಲ್ಲ ಹಾಕಿದ್ರೇ ಒಳ್ಳೆಯದು. ಬೆಲ್ಲ ಹಾಕ್ಬೋದು. ನನ್ನ ಹತ್ರ ಇವಾಗ ಬೆಲ್ಲ ತುಂಬ ಖಾಲಿಯಾಗಿದೆ, ಹಾಗಾಗಿ ನಾನು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಅದಾದ ನಂತರ ಕೊನೆಯದಾಗಿ ನಾನು ಕರಿಬೇವಿನ ಎಲೆಗಳನ್ನು ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ಸ್ಟವನ್ನು ಆಫ್ ಮಾಡೋಣ. ಇವಾಗ ರೆಡಿಯಾಗಿದೆ ರಾಜ್ಮಾ ಕರಿ. ನೋಡಿ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ, ಘಮ ಘಮ ಅಂತ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ. ಓಕೆ, ಬಾಯ್.